ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದಲ್ಲಿರುವ ವಿಶ್ವಗುರು ಬಸವೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಜತೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಚನ್ನಗಿರಿ ಶಾಸಕರಾದ ಬಸವರಾಜ ಶಿವಗಂಗಾ, ಪಠ್ಯಾಧಾರಿತ ಸ್ಪರ್ಧೆಗಳು ಮಕ್ಕಳ ಪ್ರತಿಭೆ, ಶೈಕ್ಷಣಿಕ ಉದ್ದೇಶ ಹಾಗೂ ಭವಿಷ್ಯದ ಕಲೆಯನ್ನ ಬೆಳೆಸಲು ಬಹಳ ಸಹಾಯಕವಾಗಿವೆ. ಮಕ್ಕಳು ಇಂಥ ವೇದಿಕೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ನಮ್ಮ ತಾಲೂಕಿಗೆ ಕೀರ್ತಿ ತರಬೇಕು ಅಂತ ಕರೆ ನೀಡಿದರು. ಬಳಿಕ ಕರುನಾಡು ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ಮಾತನಾಡಿ, ನಾಡಿನ ಪರಂಪರೆ, ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಹಾಗೂ ವೇಷಭೂಷಣಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ. ವಿಧಾನಸೌಧದ ಎದುರು 71 ಅಡಿ ಎತ್ತರದ ಭುವನೇಶ್ವರಿ ದೇವಿ ಪ್ರತಿಮೆಯನ್ನ ನಿರ್ಮಿಸಲು ಸರ್ಕಾರ ಮುಂದಾಗಿರುವುದು ಶ್ಲಾಘನೀಯ ಅಂತ ಹೇಳಿದರು. ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ಇವತ್ತು ಕಾಕನೂರು ಗ್ರಾಮದಲ್ಲಿ ನೆರವೇರಿಸಲಿಕ್ಕೆ ಒಂದು ಸುಸಂದರ್ಭ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗ್ತದೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ 1100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 17 ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಕಾಕನೂರಿನ ಎಲ್ಲಾ ಗ್ರಾಮಸ್ಥರು ಪ್ರತಿಭಾ ಕಾರಂಜಿಯ ಊಟದ ವ್ಯವಸ್ಥೆ ಮತ್ತು ಕಾರ್ಯಕ್ರಮದ ವ್ಯವಸ್ಥೆಯನ್ನ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಪ್ಪ ಎಲ್, ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಶಂಕರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀದೇವಿ, ಗುರುಶಾಂತಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಕೆಎಚ್, ಶಿಕ್ಷಕರಾದ ಶೋಭಾ, ಜಯರಾಮ್, ಕಾಕನೂರು ನಾಗರಾಜ್, ನೇತ್ರಾವತಿ, ಎಂಕೆ ಶಶಿಕುಮಾರ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎಚ್ವಿ ಕುಮಾರ್, ಪ್ರಾಥಮಿಕ ಶಾಲಾ ಸುರೇಶ್ ಕುಮಾರ್, ಅಣ್ಣಪ್ಪ, ಪರಶುರಾಮ್, ಶಾಕಿರುಲ್ಲಾ ಶರೀಫ್, ಗಣೇಶ್ ಮುಂತಾದವರು ಹಾಗೂ ಶಾಲಾ ಮಕ್ಕಳು, ಶಿಕ್ಷಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನನ್ನ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಈ ಒಂದು ಕಾರ್ಯಕ್ರಮ ಹೊರಗಡೆ ತರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದರೆ ಮಕ್ಕಳಿಗೆ ಅತಿ ಹೆಚ್ಚು ನನ್ನ ಶಾಸಕರು ಇದ್ದಾರೆ, ಒಂದು ಹುಮ್ಮಸ್ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ನಾನು ಈ ಕಾರ್ಯಕ್ರಮಕ್ಕೆ ತಪ್ಪದೆ ಅಟೆಂಡ್ ಮಾಡ್ತಾ ಇದ್ದೆ. ಮಕ್ಕಳೇ, ತಾವೆಲ್ಲ ಏನು ಇವತ್ತು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾಗಿರೋಂಥ ಮಕ್ಕಳುಗಳು ಎಲ್ಲ ಶಾಲೆಯ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲ ಶಾಲೆಯ ಮಕ್ಕಳು ಇವತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಗೆ ಬಂದಿದ್ದೀರಿ. ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದು ತಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಐತಾ ಸರ್? ಹೈಸ್ಕೂಲಿಗೆ ಮಾತ್ರ. ಹೈಸ್ಕೂಲಿನ ಮಕ್ಕಳು, ಪ್ರೌಢಶಾಲೆ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗೋಂಥ ಒಂದು ಸಂದರ್ಭ ಏನಿವತ್ತು ಭಾಗವಹಿಸಿದ್ರಿ. ನಮ್ಮ ತಾಲೂಕು ಮಟ್ಟದಲ್ಲಿ ಬಂದು ಭಾಗವಹಿಸಿರೋ ಎಲ್ಲ ಮಕ್ಕಳಿಗೂ ಮೊದಲನೇದಾಗಿ ಶುಭ ಕೋರ್ತೆ. ಜೊತೆಗೆ ಈ ಒಂದು ತಾಲೂಕು ಮಟ್ಟಕ್ಕೆ ಬರೋಕ್ಕೆ ಕಾರಣರಾದಂತಹ ನಮ್ಮ ಶಿಕ್ಷಕಿ ಬಂಧುಗಳು ಏನಿವತ್ತು ಮಕ್ಕಳುಗಳು ಏನಿವತ್ತು ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಶಿಕ್ಷಕಿ ಬಂಧುಗಳು ಸಹ ಕಾರಣರಾಗ್ತಾರೆ. ಯಾಕೆಂದರೆ ಮಕ್ಕಳಿರೋಂಥ ಒಂದು ಪ್ರತಿಭೆನ ಗುರುತಿಸಿ ಉತ್ತೇಜಿಸಿ ಆ ಮಕ್ಕಳನ್ನ ಇವತ್ತು ತಾಲೂಕು ಮಟ್ಟಕ್ಕೆ ತರ್ತಿದ್ದಾರೆ ಅಂದರೆ ಅದರಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ಪೋಷಕರಿಗಿಂತ ಜಾಸ್ತಿ ನಮ್ಮ ಶಿಕ್ಷಕಿ ಬಂಧುಗಳಿರ್ತಾರೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನ್ನವರಿಗೆ ನಾವು ಬರ್ತಕ್ಕಂಥದ್ದು, ನಾವು ಆಡಿ ಬೆಳೆದಂಥ ಊರು, ಇಲ್ಲಿಗೆ ನಾವು ಅತಿಥಿಗಳಾಗಿ ಬರ್ತಕ್ಕಂಥದ್ದು ಒಂದು ಕಡೆ ಸಂತೋಷ ಅಥವಾ ಇನ್ನೊಂದು ಕಡೆ ಮುಜುಗರ. ಕಾರಣ ನನ್ನ ಅಣ್ಣ ತಮ್ಮಂದರು ಎದುರುಗಡೆ ನಾವು ವೇದಿಕೆ ಅಲಂಕರಿಸ್ಬೇಕಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸ್ಲಿಕ್ಕೆ, ಕನ್ನಡವನ್ನು ಬೆಳೆಸಲಿಕ್ಕೆ, ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಹೋರಾಟವನ್ನು ಮಾಡಲಿಕ್ಕೆ ಇಡೀ ರಾಜ್ಯದಾದ್ಯಂತ ಸಂಚರಿಸ್ತಾ ಏನು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಆ 7 ಜನ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇನ್ನು ಒಬ್ಬರು ಮಾತ್ರ ಇದ್ದಾರೆ, ಅವರು ಚಂದ್ರಶೇಖರ್ ಕಂಬಾರು. ಆ ಚಂದ್ರಶೇಖರ್ ಕಂಬಾರ್ ಸರ್ ಜೊತೆ ನಾನು ನಿರಂತರವಾಗಿ
ಒಡನಾಟದಲ್ಲಿ ಇದೀನಲ್ಲ ಅನ್ನೋದು ಒಂದು ನಮ್ಮ ಸೌಭಾಗ್ಯ. ಇವತ್ತಿನ ದಿವಸ ಬೆಂಗಳೂರು ವಿಧಾನಸೌಧದ ಮುಂದೆ ಈ ನಿಮ್ಮ ಕಾಕನೂರು ಗ್ರಾಮದ ನಿಮ್ಮ ಮನೆಯ ಮಗ ಬೆಂಗಳೂರು ವಿಧಾನಸೌಧದ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಶಾಸಕರು ಯಾವಾಗಲೂ ಅಷ್ಟು. ಈಗ ನಾವು 3 ಶಿಕ್ಷಕ ದಿನಾಚರಣೆ ಮಾಡಿದ್ದೀವಿ, 3 ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡಿದ್ದೀವಿ, ಒಂದಕ್ಕಿಂತ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮ ಮಾಡಿದ್ದೀವಿ. ಕಾರಣ ಏನಂತಂದ್ರೆ ಅವರು ನಮ್ಮ ಇಲಾಖೆ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತೆ ಗೌರವ ನಮಗೆ ಬೆನ್ನೆಲುಬಾಗಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಕ್ಕೆ ಚೆನ್ನಾಗಾಗುವುದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ನಗರದ ಟೌನಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಆದರೆ ಅವರು ವಿಶೇಷವಾಗಿ ಸ್ವಲ್ಪ ಯೋಚನೆ ಮಾಡಿ ಒಂದು 3 ಗ್ರಾಮಗಳನ್ನು ಕೊಡ್ರಿ ಅಂತ ಅಂದ್ರು. ಹಳ್ಳಿಗಳಲ್ಲಿ ಮಾಡಬೇಕು, ಹಳ್ಳಿಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಜನರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು, ಮತ್ತೆ ಊರಿನ ಗ್ರಾಮಸ್ಥರ